ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಚಾರ ಅಂತಂದರೆ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಅಂತಂದರೆ ಯುಗಾದಿ ಹಬ್ಬ ನಮಗೆಲ್ಲ ಬಂದು ಹೊಸ ವರ್ಷ ಅಂತಲೇ ಹೇಳ್ಬೋದು. ಆ ಒಂದು ಹೊಸ ವರ್ಷದಲ್ಲಿ ಈ ಒಂದು ನಾನು ಬಂದಿರುವಂಥ ಪ್ಲೇಸ್ ಬಂದು ಕಾವೇರಿ ಬೋಡದೆ ದೇವಸ್ಥಾನ. ಈ ಒಂದು ಕಾವೇರಿ ಬೋಡದೆ ದೇವಸ್ಥಾನ ಏನಕ್ಕಪ್ಪ ಸ್ಪೆಷಲ್ ಅಂತಂದರೆ ಅವತ್ತಿನ ದಿನ ಸುತ್ತಮುತ್ತ ಒಂದು 30-40 ಕಿಲೋಮೀಟರ್ ದೂರದಿಂದ ಎಲ್ಲ ದೇವ್ರುಗಳು ಯಾವ್ಯಾವ ದೇವ್ರುಗಳಿದೆಯೋ ಆ ವಿಗ್ರಹಗಳಾಗಿರ್ಬೋದು, ತಳಿಗಳಾಗಿರ್ಬೋದು, ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ತೊಳೆದು ಪೂಜೆ ಮಾಡಿ ತಗೊಂಡೋಗ್ತಾರೆ. ಏನಕ್ಕೆ ಹೊಸ ವರ್ಷ ಅನ್ನೋದು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಅಂತ ನಾವು ನೋಡಿರ್ತೀವಿ. ಆದರೆ ಜನವರಿ ಫಸ್ಟು ಎಲ್ಲ ನಾವು ಆಚರಿಸ್ತೀವಿ, ಹೊರಗಡೆ ಸಿಟಿಗಳೆಲ್ಲ ಆಚರಿಸ್ತೀವಿ, ಹುಡುಗರೆಲ್ಲ ಆಚರಿಸ್ತೀವಿ. ಆದರೆ ಅದಕ್ಕಿಂತ ಜೋರಾಗಿ ಸೆಲೆಬ್ರೇಷನು ಇಲ್ಲಿ ನಡೆಯುತ್ತೆ. ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಅನ್ನೋದು ಇಲ್ಲಿ ನೋಡಿದ್ಮೇಲೆ ನನಗೆ ಅರ್ಥ ಆಯಿತು ಹೊಸ ವರ್ಷ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ. ಹಾಗಿದ್ರೆ ನಿಮಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ನಾವು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈ ಒಂದು ಕಾವೇರಿ ಬೋಡದೆ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಣ್ಣನ ಕೇಳೋಣ. ಏನಣ್ಣ ಸ್ಪೆಷಲ್ ಇಲ್ಲಿ? ಪ್ರತಿ ಯುಗಾದಿ ವರ್ಷ ಎಲ್ಲ ಇದೇ ಥರನೇ ದೇವ್ರುಗಳೆಲ್ಲ ತಗೊಂಡ್ಬಂದು ಪೂಜೆ ಮಾಡ್ಕೊಂಡು ಹೋಮಳೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅಣ್ಣ ಏನಕ್ಕೆ ಅಣ್ಣ ಯುಗಾದಿ ಹಬ್ಬದ ಇದು ಒಂಥರ ಸ್ಪೆಷಲು ಯುಗಾದಿ. ಯಾವ ನಿಮ್ಮದೇ ಊರು? ಗಾಮ್ನಳ್ಳಿ. ಯಾವ ದೇವ್ರು ತಗೊಂಡ್ಬಂದಿರೋ ನೀವು? ಈ ಸರಿ ಗೋಣಳ್ಳಿ ಮಾರಮ್ಮ ಬರಬೇಕಿತ್ತು, ಮಿಸ್ ಆಗಿದೆ. ನಾವು ಹಂಗೆ ದೇವಸ್ಥಾನ ಹತ್ರ ಕಾವೇರಿ ಬರೋ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೆ. ಥ್ಯಾಂಕ್ ಯು ಅಣ್ಣ. ಹೆಸರು ಅಣ್ಣ? ಕಿರಣ ಅಂತ. ಥ್ಯಾಂಕ್ ಯು. ಇಲ್ಲಿ ನೋಡ್ತಿರ್ಬೋದು ನಾವು, ಇದು ಕಾವೇರಿ ಬೋಡದೆ ದೇವಸ್ಥಾನ. ಈ ಒಂದು ಕಾವೇರಿ ಬೋಡದೆ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಬಂದಿದ್ದಾನೆ ಇಲ್ಲೊಬ್ಬ. ಏನಪ್ಪ ಸಮಾಚಾರ? ಆಗ್ತಾ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ. ಮಿಸ್ಟರ್ ಧನು ಮಂಡ್ಯ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಹೆವಿ ಜನ ಇರುವಂಥ ಕ್ರೌಡ್ ಇರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದೇ ಈ ಥರ. ಇಲ್ಲಿ ನೀವು ಶೂಟಿಂಗ್ ಮಾದೇಪುರ ಅಂತ ಕೇಳಿರ್ಬೋದು. ಆ ಶೂಟಿಂಗ್ ಮಾದೇಪುರದಲ್ಲಿ ಪಕ್ಕದಲ್ಲಿರುವಂಥ ಕಾವೇರಿ ಬೋಡದೆ ದೇವಸ್ಥಾನ ಇದು. ಈ ಒಂದು ಕಾವೇರಿ ಬೋಡದೆ ದೇವಸ್ಥಾನ ಏನು ಕಾವೇರಿ ನದಿ ಹರಿಯುತ್ತೆ, ಇಲ್ಲಿ ಪವಿತ್ರವಾದ ನದಿಯಲ್ಲಿ ಸ್ನಾನ ಏನು ಒಂದು ದೇವರು ತಳಿ ಆಗಿರ್ಬೋದು, ದೇವರು ವಿಗ್ರಹ ಆಗಿರ್ಬೋದು, ಅದಕ್ಕೆ ಒಂದು ಏನು ತೊಳೆದು ನೀಟಾಗಿ ಅದನ್ನು ಪೂಜೆಯನ್ನು ಮಾಡಿ ವರ್ಷದ ಮೊದಲನೇ ದಿನ ಊರಿಗೆ ಒಂದು ಸ್ವಾಗತವನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಇಲ್ಲಿ ನಡೆಯುತ್ತೆ. ಇಲ್ಲಿ ನಾವು ನೋಡ್ತಿರುವಂಥದ್ದು ಕಾವೇರಿ ಬೋಡದೆ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂಥ ಕಾವೇರಿ ಹೊಳೆಯಾಗಿರುತ್ತೆ. ಕಾವೇರಿ ನದಿ ದಂಡೆಯಲ್ಲಿ ಈ ಒಂದು ಪೂಜೆಯನ್ನು ಮಾಡಿ ಜೊತೆಗೆ ಅಲ್ಲಿಂದ ಕಾಲ್ನಡಿಗೆ ಮೂಲಕ ಅಥವಾ ವೆಹಿಕಲ್ ಮೂಲಕ ತಗೊಂಡೋಗ್ತಾರೆ. ಇಲ್ಲಿ ಸುಮಾರು ದೇವ್ರುಗಳು ಬಂದಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 20-30 ಕಿಲೋಮೀಟ್ರ್ ಮೇಲ್ಗಡೆನೇ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಕೂಡ ಎಲ್ಲ ದೇವ್ರುಗಳನ್ನ ತೊಗೊಂಡ್ಬಿಡ್ತಾರೆ. ಅಂತಂದರೆ ತಳಿಗಳಾಗಿರ್ಬೋದು ಅಥವಾ ಪೂಜೆ ಅಂತ ಏನು ಹೇಳ್ತೀವಿ, ಆ ಥರ ಪೂಜೆಗಳು, ದೇವ್ರ ವಿಗ್ರಹಗಳು, ಅವರು ಪ್ರತಿ ವರ್ಷ ಕೂಡ ತಪ್ಪದೆ ಈ ಒಂದು ಕಾವೇರಿ ನದಿ ದಂಡೆಗೆ ಬಂದು ಅಲ್ಲಿ ಒಂದು ಏನು ವಿಗ್ರಹ ಇರುತ್ತೋ ಏನಿರುತ್ತೋ ಅಲ್ಲಿ ತೊಳೆದು ಅದನ್ನು ನೀಟಾಗಿ ತಗೊಂಡೋಗ್ತಾರೆ. ಬಡಿಯಲ್ಲ ಉಚ್ಚಾರಸಮ್ಮ ದೇವರು, ಉಚ್ಚಾರಸಮ್ಮ ಪ್ರತಿ ವರ್ಷ ಹಿಂಗೆ ದೇವರು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ತಗೋಬೇಕು ವರ್ಷ. ದೊರೆಸ್ವಾಮಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಪ್ರತಿ ವರ್ಷನೂ ಇಲ್ಲಿಗೆ ದೇವ್ರನ್ನ ತಗೊಂಡ್ಬಿಡ್ತಾರಂತೆ. ಹಲೋ, ನಿಮ್ಮ ಹೆಸರೇನು? ಸ್ವಾಮಿ ಅಂತ ಸರ್. ಸ್ವಾಮಿ ಯಾವುದವರು? ಪಡಿಯಾಲ. ಹೊಡೆಯಲ್ದವರು. ಏನಕ್ಕೆ ಇಲ್ಲಿ ಬಂದಿರೋದು? ಏನು ಉದ್ದೇಶ? ಸರ್, ಕಾವೇರಿ ಹೊಳೆಯಲ್ಲಿ ಪ್ರತಿ ಯುಗಾದಿ ಹಬ್ಬದಲ್ಲಿ ನಮ್ಮ ದೇವರ ತಂದು ಜಲಕ ಮಾಡಿ ರವಣಿಗೇಶ್ವರ, ದೇವಂ ಕೆಂಪಮ್ಮ ವರ್ಷಕ್ಕೆ ಒಂದು ಪದ್ಧತಿ ನಡ್ಕ ಬಂದಿದೆ ಸರ್. ಏನಕ್ಕೆ ನಡೆಸೋದು ಇದನ್ನ ಅಂತ ಗೊತ್ತಾ ನಿಮಗೆ? ಹೊಸ ವರ್ಷ ಸರ್, ಹೊಸ ವರ್ಷ ಅಂತ. ಹಳ್ಳಿ ಕಡೆ, ಸಿಟಿ ಕಡೆ ನೋಡಿರ್ತೀರ, ನ್ಯೂ ಇಯರ್ ಸೆಲೆಬ್ರೇಷನ್ ಜನವರಿ 1 ಎಲ್ಲ ಮಾಡ್ತಾರೆ. ಇಲ್ಲಿ ಯುಗಾದಿ ಹಬ್ಬಕ್ಕೆ ಅಂತಾನೆ ಈ ಒಂದು ದಿವಸ ಮಾಡುವಂತ. ಹೌದು ಅದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಯಾವ ರೀತಿ ಹೇಳ್ತೀರಾ ಸರ್? ಇದು ಈ ಥರ ಅಂತ ಖುಷಿ ಯಾವುದೂ ಇಲ್ಲ ಸರ್ ನಮಗೆ. ಯುಗಾದಿ ಹಬ್ಬ, ಶಿವರಾತ್ರಿ ಹಬ್ಬ ಅಂದ್ರೆ ನಮಗೆ ಇದೇ ನಮ್ಗೆ ದೊಡ್ಡ ಹಬ್ಬಗಳು. ಪ್ರತಿ ವರ್ಷ ಖುಷಿ. ಯಾಕಪ್ಪ ಅಂತಂದ್ರೆ ನಾವು ಸುಮಾರು ಕಡೆ ನೋಡಿರ್ತೀವಿ, ಈಗೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ನಮಗೆಲ್ಲ ಯುಗಾದಿ ಅಂತ ಹೇಳ್ತೀವಿ. ನಾನು ಯುಗಾದಿನ ಹೆಲ್ತ್ ಸೆಲೆಬ್ರೇಷನ್ ಮಾಡ್ತೀವಿ, ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾಗಿ ಈ ಒಂದು ಸೆಲೆಬ್ರೇಷನ್ ಮಾಡ್ತಿರೋದು ಎಲ್ಲರಿಗೂ ಖುಷಿ ವಿಚಾರ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದು ಮಾಡಿ. ನೋಡೋದು
ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಎಲ್ಲ ಸಿಟಿ ಕಡೆ ನೋಡಿರ್ಬೋದು. ನಾವು ಸುಮಾರು ಎಲ್ಲ ಥರ ನೋಡ್ತೀವಿ. ಚರ್ಚ್ ಸೈಡ್ ಆಗಿರ್ಬೋದು, ಮತ್ತು MG ರೋಡ್ ಆಗಿರ್ಬೋದು. ಇಲ್ಲೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ನ ಕುಡಿದು ತಿಂದು ಎಂಜಾಯ್ ಮಾಡಿದ್ರೆ ಹಳ್ಳಿಗಳ ಕಡೆ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋ ನಿಮ್ಗೆ ಹೇಳ್ಬೇಕು ಗೊತ್ತಾಯಿನ. ಯಾವ ನಿಮ್ಮದು? ಮೊಸರು ಇಲ್ಲಿ ಯಾವ ದೇವ್ರ ತಗೊಂಡ್ಬಂದಿರೋ ನೀವು? ನಮ್ಮೂರ್ದು ಯಾವ ಮೊಸರು ಮಾರಮ್ಮ ಮತ್ತೆ ಬಿಸಿಲು ಮಾರಮ್ಮ. ನಮ್ಮೂರು ಮತ್ತೆ ಪಕ್ಕದೂರು ಕಾನಹಳ್ಳಿ. ಅದು ಎಷ್ಟು ದೂರ ಆಗುತ್ತೆ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 10-15 ಇದಲ್ಲಣ್ಣ. 10 ಕಿಲೋಮೀಟರ್ ಆಗುತ್ತೆ. ನಮ್ಮ ಸುತ್ತಮುತ್ತ ಹಳ್ಳಿ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್. ಸಂಜೆ ಗಂಟನೂ ಬರ್ತಿರ್ತಾರೆ. ನಿಮ್ಗೆ ಯಾರು ಗೊತ್ತಾ ಯಾಕೆ ಇಲ್ಲಿ ದೇವರುಗಳನ್ನ ಹಂಗೆ ತಗೊಂಬಂದು ಪೂಜೆ ಮಾಡೋದು ಅಂತೇಳಿ? ಅದು ಅವಾಗಿನ ಅಂದ್ರೆ ಅವಾಗಿಂದನೂ, ನಮ್ಗೆ ಇವಾಗ ಗೊತ್ತಿಲ್ಲ. ಒಟ್ಟಲ್ಲಿ ಊರವರೆಲ್ಲ ಬಂದು ಇಲ್ಲಿ ದೇವ್ರ ತಗೊಂಡು ದೇವ್ರ ಕಡೆಗೆ ಹೋಗ್ತಾರೆ. ಅದಕ್ಕೆ ನಾವು ಬಂದು ಇಲ್ಲಿ ಪೂಜೆ ಗೀಜೆ ಮಾಡ್ಕೊಂಡು ಹೋಗೋದು. ನಿಮ್ಮ ಹೆಸರು? ನಮ್ಮ ಹೆಸರು ವಿವೇಕ್ ಅಂತ. ನಿಮ್ಮ ಹೆಸರು? ಕಿರಣ್ ಅಂತ. ಥ್ಯಾಂಕ್ ಯು.